ಬೆಂಗಳೂರಲ್ಲಿ 10ನೇ ತರಗತಿ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಪರೀಕ್ಷೆಯಲ್ಲಿ ಕಾಪಿ ಮಾಡಿದ ವಿದ್ಯಾರ್ಥಿನಿ ಶಿಕ್ಷಕಿ ಬೈದಿದ್ದಕ್ಕೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಾಣಸವಾಡಿಯ ಪಿಳ್ಳಾರೆಡ್ಡಿ ನಗರದಲ್ಲಿ ಒಂದು ಘಟನೆ ನಡೆದಿದೆ. ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾಳೆ ಅಮೃತ. ಬಾಣಸವಾಡಿಯ ಖಾಸಗಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಓದ್ತಾ ಇದ್ಲು ಬಾಲಕಿ. ಎಲ್ಲಾ ವಿದ್ಯಾರ್ಥಿನಿಯ ಮುಂದೆ ಬೈದಿದ್ದಕ್ಕೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ನಿನ್ನೆ ಸಂಜೆ 5:15ಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಬಾಲಕಿ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ನವೆಂಬರ್ 2ರಂದು ಸಮಾಜ ವಿಜ್ಞಾನ ಟೆಸ್ಟ್ ಇತ್ತು. ಬೆಂಗಳೂರಿನಲ್ಲಿ 10ನೇ ಕ್ಲಾಸ್ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಪರೀಕ್ಷೆಯಲ್ಲಿ ಕಾಪಿ ಮಾಡ್ತಾ ಇದ್ಲಂತೆ ವಿದ್ಯಾರ್ಥಿನಿ. ಈ ಸಂದರ್ಭದಲ್ಲಿ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಶಿಕ್ಷಕಿ ಬೈದಿದ್ದಾರೆ, ಆದರೆ ಬೇರೆ ವಿದ್ಯಾರ್ಥಿನಿಯರ ಮುಂದೆ ಬೈದಿದ್ದಕ್ಕೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತ ಬಾಲಕಿಯ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅವಳು ಡೆತ್ ನೋಟ್ ಅನ್ನ ಕೂಡ ಬರೆದಿಟ್ಟಿದ್ದಾಳೆ. ಅಮೃತ ಸ್ನೇಹಿತೆ ಕಾಪಿ ಚೀಟಿ ತಂದಿದ್ದಂತೆ ಅದನ್ನ ಅಮೃತ ನೋಡಿದಾಳೆ. ಆ ಬಳಿಕ ಆ ಶೀಟನ್ನು ತೆಗೆದುಕೊಂಡು ಪರೀಕ್ಷೆ ಬರಿತಾ ಇದ್ಲಂತೆ. ಉತ್ತರ ಪತ್ರಿಕೆ ಕೆಳಗಿಟ್ಕೊಂಡು ಆ ಪರೀಕ್ಷೆಯನ್ನ ಬರಿತಾ ಇದ್ಲಂತೆ. ಅದನ್ನ ಶಿಕ್ಷಕಿ ಗಮನಿಸಿದ್ದಾರೆ. ಆ ಸಂದರ್ಭದಲ್ಲಿ ಅಮೃತಾಗೆ ಬೈದಿದ್ದಕ್ಕೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಬಂದ್ಮೇಲೆ ಗೊತ್ತಾಯ್ತು ಈ ತರ ಏನೋ ಎಕ್ಸಾಮ್ ಅಲ್ಲಿ ಬಿಟ್ಟು ಹೊಡಿದಾಳೆ ಅಂತ. ಅದ್ ನೋಡ್ಬಿಟ್ಟು ಮಿಸ್ ಏನೋ ಬೈದ್ರು, ಅದಕ್ಕೋಸ್ಕರನೇ ಅವಳು ಹೋಗಿ ಸೂಸೈಡ್ ಮಾಡ್ಕೊಂಡ್ಲು ಅಂತ ಹೇಳಿದ್ರು. ಅದೇ ನಮ್ಗೆ ಗೊತ್ತಾಯ್ತು. ಮತ್ತೆ ವಿಷಯ ಏನೋ ಗೊತ್ತಿಲ್ಲ. 10ನೇ ಕ್ಲಾಸ್ ಬಂದ್ಮೇಲೆ ಗೊತ್ತಾಯ್ತು ಈ ತರ ಏನೋ ಎಕ್ಸಾಮ್ ಅಲ್ಲಿ ಬಿಟ್ಟು ಹೊಡಿದಾಳೆ ಅಂತ. ಅದ್ ನೋಡ್ಬಿಟ್ಟು ಮಿಸ್ ಏನೋ ಬೈದ್ರು, ಅದಕ್ಕೋಸ್ಕರನೇ ಅವಳು ಹೋಗಿ ಸೂಸೈಡ್ ಮಾಡ್ಕೊಂಡ್ಲು ಅಂತ ಹೇಳಿದ್ರು. ಅಮೃತ ವಿಚಾರದಲ್ಲಿ ಯಾವ್ದೋ 10th ಇದರಲ್ಲಿ ನನಗೆ ಇವಾಗ ಜಸ್ಟ್ ಬಂದೆ, ಬಟ್ ಸರಿಯಾಗಿ ಇದಾಗಿಲ್ಲ. ಯಾವ್ದೋ ಬಿಟ್ಟು ಹೊಡೆದ್ರು ಅಂದ್ಬಿಟ್ಟು ಸ್ಕೂಲಲ್ಲಿ ಇದು ಮಾಡಿದ್ದಾರೆ. ಆ ಹುಡುಗಿಗೆ ಮನಸ್ತಾ ಇದ್ದಾರೆ, ಈ ತರ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆ ತರ ಮಾಡಿದ್ದಾರೆ ಮೇಡಮ್. ಮಾಡಿದಕ್ಕೋಸ್ಕರನೇ ಈ ತರ ಅವ್ರಿಗೆ ಮನಸ್ಸು ಪಾಪ ಚಿಕ್ಕ ಮಕ್ಳಿಗೆ ಏನ್ ಗೊತ್ತಿದೆ. 10th ಅಂತ ಹೇಳ್ತಾ ಇದ್ದಾರೆ. ಅಮೃತ ವಿಚಾರದಲ್ಲಿ ಯಾವ್ದೋ 10th ಇದರಲ್ಲಿ ಅವಳು ಓದಿರೋ ಪ್ರಕಾರ ಬರಿತಾ ಇದ್ದಾಳೆ ಎಕ್ಸಾಮ್. ಅವಳು ಕಾಪಿ ಮಾಡಿಲ್ಲ. ಮಿಸ್ ಬಂದು ನೋಡ್ಬಿಟ್ಟು ನೀನ್ ಕಾಪಿ ಮಾಡ್ತಾ ಇದೀಯಾ, ಈ ಸ್ಲಿಪ್ ಎಲ್ಲ ಇಟ್ಕೊಂಡಿದ್ಯಾ ಅಂತಂದು. ಇನ್ನಿಲ್ದಂಗೆ ಬೇಡ್ಕೊಂಡ್ರು ಕೂಡ ನಾನು ಕಾಪಿ ಮಾಡಿಲ್ಲ, ಇದು ನಂದಲ್ಲ ಸ್ಲಿಪ್ಪು, ಅವಳದು ಫ್ರೆಂಡ್ದು ಅಂತ ಹೇಳಿದ್ರೆ ಕೂಡ ಕೇಳಿಲ್ಲ ಅಂತ. ಎಲ್ಲರೆದುರುಗಡೆ ನನ್ನ ಮಗುನ ಬೈದ್ಬಿಟ್ಟು ಚೆನ್ನಾಗೆ ಬೈದ್ಬಿಟ್ಲ. 5:20 ಆಗಿತ್ತು. ನನ್ನ ಮನೆಗೆ ಬಂದು ನೋಡ್ತೀನಿ, ನನ್ನ ಮಗು ಡೆತ್ ನೋಟ್ ಬರ್ದಿತ್ತು. ನಾನು ಗಿಲ್ಟಿ ಫೀಲ್ ಮಾಡ್ತಾ ಇದ್ದೀನಿ. ಅವ್ರು ಕೊಟ್ಟಿರೋ ಕೂತು. ಸೊ ಈ ರೀತಿ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅಮೃತ ಸಾವಿಗೆ ಒಂದ್ ರೀತಿ ಶಿಕ್ಷಕಿಯೇ ಕಾರಣ ಆಗ್ಬಿಟ್ರೇನೋ ಅನ್ನೋ ರೀತಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು. ಯಾಕಂದ್ರೆ ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತೆ. ಮೊನ್ನೆ ಅಷ್ಟೇ ಬೆಂಗಳೂರಲ್ಲಿ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿತ್ತು. ಬಾಲಕನೋರ್ವ ಇದೇ ರೀತಿ ಎಕ್ಸಾಮ್ ಅಲ್ಲಿ ಕಾಪಿ ಮಾಡ್ತಿದ್ದ ಅಂತ ಶಿಕ್ಷಕರು ಬೈದ್ರು ಅಂತ ಮಹಡಿ ಮೇಲಿಂದ ಕೆಳಗ್ ಬಿದ್ದು ಸಾವನ್ನಪ್ಪಿದ್ದ. ಈಗ ಅಮೃತ ಆತ್ಮಹತ್ಯೆಗೆ ಶರಣಾಗಿರೋದಕ್ಕೆ ಆ ಅಕ್ಕಪಕ್ಕದ ಮನೆಯವರು, ಸ್ಥಳೀಯರು ಹಾಗೆ ಕುಟುಂಬದವರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಮೊನ್ನೆ ಅಷ್ಟೇ ಇದೇ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ಬೆಂಗಳೂರಲ್ಲಿ ನಡೆದಿತ್ತು. ಬಾಲಕ ಓರ್ವ ಇದೇ ರೀತಿ ಕಾಪಿ ಮಾಡ್ತಿದ್ದ ಅಂತ ಶಿಕ್ಷಕರ ಬೈದ್ರು ಅಂತ ಮಾಡಿ ಮೇಲಿಂದ ಬಿದ್ದು ಸಾವನ್ನಪ್ಪಿದ್ದ. ಇವತ್ತು ಅಮೃತ ಕೂಡ ಅದೇ ರೀತಿ ಕಾಪಿ ಮಾಡಿ ಸಿಕ್ಕಾಕೊಂಡು ಶಿಕ್ಷಕರು ಬೈದ್ರು ಅಂತ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಕ್ಕಳ ಈ ರೀತಿಯ ಒಂದು ಸೂಕ್ಷ್ಮ ಮನಸ್ಥಿತಿ ಬಗ್ಗೆನೇ ಒಂದ್ ರೀತಿ ಆತಂಕ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಅಮೃತ ಡೆತ್ ನೋಟ್ ಬರೆದಿಟ್ಟಿದ್ದಾಳೆ. ಆ ಡೆತ್ ನೋಟ್ ನಲ್ಲಿ ಯಾವ ರೀತಿ ತನ್ನ ನೋವನ್ನ ತೋಡ್ಕೊಂಡಿದ್ದಾಳೆ, ಮತ್ತೆ ಪೋಷಕರ ಆರೋಪ ಏನು?
ಸೌಮ್ಯ, ಖಂಡಿತವಾಗ್ಲೂ ಅಂದ್ರೆ ಕೇವಲ ಕಳೆದ ವಾರ ಕೂಡ ಇದೇ ರೀತಿಯಾಗಿ 10ನೇ ಕ್ಲಾಸ್ ಹುಡುಗ ಒಂದು ನಾಗವಾರ ಬಳಿ ಒಂದು ಖಾಸಗಿ ಅಪಾರ್ಟ್ಮೆಂಟ್ ಇಂದ ಪರೀಕ್ಷೆಯಲ್ಲಿ ಕಾಪಿ ಹೊಡೆದು ಈತನೇ ಸ್ವತಃ ಹೋಗಿ ಒಂದು ಸೂಸೈಡ್ ಮಾಡಿರುವಂತಹ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ಬೆಳಕಿಗೆ ಬಂದಿರತಕ್ಕಂಥ ಬಾಣಸ್ವಾಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮತ್ತೊಂದು ಮರಿಯಂ ಖಾಸಗಿ ಶಾಲೆಯಲ್ಲಿ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಒಂದು ಟೆಸ್ಟ್ ಅಲ್ಲಿ ಕಾಪಿ ಹೊಡೆಯೋದು ಸರ್ವೇ ಸಾಮಾನ್ಯ. ಆ ರೀತಿಯಲ್ಲಿ ಟೀಚರ್ ಏನಾದ್ರು ಪತ್ತೆ ಹಚ್ಚಿ ಡೋರ್ ಬಳಿ ನಿಲ್ಸಿದ್ರೆ ನಿಜಕ್ಕೂ ಕೂಡ ಮಕ್ಕಳ ಮನಸ್ಸಿನ ಮೇಲೆ ಸಾಕಷ್ಟೊಂದು ಪ್ರಭಾವ ಉಂಟಾಗುತ್ತೆ. ಅದಕ್ಕಾಗಿ ಮಕ್ಕಳು ಸೂಸೈಡ್ ಮಾಡ್ಕೊಂತ ಇದ್ರೆ ಎಂಗೇಜ್ ಅಲ್ಲಿ ಅನ್ನೋದು ಒಂದು ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇವತ್ತು ನಡೆದ ಘಟನೆ ಅಂದ್ರೆ ನಿನ್ನೆ ಸಂಜೆ 5 ಗಂಟೆಗೆ ಏನು ಅಮೃತ ನೇಣಿಗೆ ಶರಣಾಗಿರ್ತಕ್ಕಂಥದ್ದು ವಿದ್ಯಾರ್ಥಿ, ಮರಿಯಂ ಶಾಲೆಯ ವಿದ್ಯಾರ್ಥಿ, ಈಕೆ ಒಂದು ಡೆತ್ ನೋಟ್ ಅನ್ನ ಬರೆದಿರ್ತಕ್ಕಂಥದ್ದು. ಸಾರಿ ಮಮ್ಮಿ, ಸಾರಿ ಡ್ಯಾಡಿ ಅಂತ ಏನೋ ಒಂದು ರೀತಿಯಲ್ಲಿ ಬರೆದು ಮತ್ತೆ ಅಜ್ಜಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಬರೆದು ಈಕೆ ಒಂದು ಸಾವನ್ನಪ್ಪಿರ್ತಕ್ಕಂಥ ನೇಣಿಗೆ ಶರಣಾಗಿರ್ತಕ್ಕಂಥದ್ದು. ಆದ್ರೆ ಅಮೃತಳ ಪೋಷಕರು ಹೇಳೋ ಪ್ರಕಾರ ನನ್ನ ಮಗಳು ಇನ್ನೊಬ್ರು ಯಾರೋ ಒಂದು ಜೊತೆಲಿರ್ತಕ್ಕಂಥ ಸ್ಟೂಡೆಂಟ್ ಒಂದು ಚೀಟಿಯನ್ನ ತಂದಿರ್ತಕ್ಕಂಥದ್ದು. ಆ ಚೀಟಿಯನ್ನ ತಂದು ಈಕೆ ಕೈಯಲ್ಲಿ ಕೊಟ್ಟಿದ್ದಾರೆ. ಈಕೆಯು ಕೂಡ ಒಂದು ಪ್ಯಾಡಿನ ಲಾಸ್ಟ್ ಪೇಜ್ ಅಲ್ಲಿ ಇಟ್ಕೊಂಡು ಬರೀತಾ ಇದ್ಲು. ಅದಾದ ನಂತರ ಟೀಚರ್ ಅದನ್ನ ನೋಡಿರ್ತಕ್ಕಂಥ ಟೀಚರ್ ಅದನ್ನ ನೋಡಿ ಈಕೆಯನ್ನ ಬೈದಿದ್ದಾಳೆ. ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಏನೊಂದು ಯುವತಿ ಆಕೆಯು ಕೂಡ ಹೇಳಿಕೆಯನ್ನ ನೀಡಿರ್ತಕ್ಕಂಥ ಟೀಚರ್ಗೆ ಆ ಚೀಟಿಯನ್ನ ತಂದಿದ್ದು ನಾನು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೂಡ ಟೀಚರ್ ಮುಂದೆ ಇನ್ನೊಬ್ಬ ವಿದ್ಯಾರ್ಥಿ ಕೊಟ್ಟರು ಕೂಡ ಈಕೆಯನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಶಾಲಿನಿ ಅಂತ ಟೀಚರ್ ಏನು ಶಾಲೆಯಲ್ಲಿ ಸೈನ್ಸ್ ಅನ್ನ ಹೇಳ್ಕೊಟ್ಟಿದ್ರು ಆಕೆಯನ್ನ ಟಾರ್ಗೆಟ್ ಮಾಡಿ ಅಮೃತಾಳನ್ನ ಟಾರ್ಗೆಟ್ ಮಾಡಿ ಹೊರಗಡೆ ಕಳಿಸಿದ್ರು ಅನ್ನೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಒಂದು ಇದು ಪೋಷಕರ ಆರೋಪ. ಇನ್ನು ಇರಾನಿ ಅಂತ ಏನಿದ್ದಾರೆ ಶಾಲೆಯ ಪ್ರಿನ್ಸಿಪಲ್ ಏನಿದ್ದಾರೆ ಅವರು ಒಂದು ಮಾಹಿತಿಗಳನ್ನ ಹಂಚ್ಕೊಳ್ಳೋದು ಏನಂತಂದ್ರೆ ನಾವು ಈಕೆ ಟೆಸ್ಟ್ ಅನ್ನ ನಾವು ಕೊಡ್ತಾ ಇದೀವಿ, ಜೊತೆಗೆ 8ನೇ ಕ್ಲಾಸ್ ಕೂಡ ಪರೀಕ್ಷೆ ಇತ್ತು, ಈಕೆ ಏನೊಂದು ಸಮಾಜ ವಿಜ್ಞಾನ ಒಂದು ಟೆಸ್ಟ್ ಇತ್ತು, ಆ ಟೆಸ್ಟ್ ನಲ್ಲಿ ಕೂಡ ನಾವು ಈಕೆಗೆ ಅಲೋ ಮಾಡಿದ್ವಿ, ಮತ್ತೆ ಬೇರೆ ಪೇಪರ್ ಅನ್ನ ಕೊಟ್ಟಿದ್ವಿ. ಆ ಪೇಪರ್ ಅನ್ನ ಕೊಟ್ಟಾದ ನಂತರ ಮತ್ತೆ ಈಕೆ ಪರೀಕ್ಷೆಯನ್ನ ಬರ್ಸಿದ್ವಿ. ಅದಾಗಿ 2 ದಿನಗಳ ನಂತರ ಅಂದ್ರೆ ಮಂಗಳವಾರ ಈ ರೀತಿಯಾದ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಬುಧವಾರ ಆಕೆ ಮತ್ತೆ ಶಾಲೆಗೆ ಬಂದು ಎಕ್ಸಾಮ್ ಅನ್ನ ಬರ್ದಿರ್ತಕ್ಕಂಥದ್ದು. ಗುರುವಾರ ಕೂಡ ಬಂದಿದ್ದು, ಶುಕ್ರವಾರ ಶನಿವಾರ ಬರಲಿಲ್ಲ. ಅದಾದ ನಂತರ ಈ ರೀತಿಯಾಗಿ ಘಟನೆ ಮಾಡ್ಕೊಂಡಿರೋದ್ರು ಅಂತ ಒಂದು ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸೌಮ್ಯ, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.